ಸಾವುಕಾರ್ರೆ ತಿರ್ಗಾ ಏನಾರ ಔಷಧಿ ಹಚ್ಬೇಕಾ? ಏನು ಬೇಡ ಗುಲಾಬಿ, ಆಮೇಲೆ ಹಚ್ಚಿವೆ ಅಂತೆ. ಇವಾಗ ಒಂದು ಅರ್ಧ ಗಂಟೆ ಆಗಿತ್ತು ಹಚ್ಕೊಂಡು, ಆಮೇಲೆ ಒಂದು ಗಂಟೆ 2 ಗಂಟೆ ಆದಮೇಲೆ ಹಚ್ಚಿವೆ ಅಂತ ಹೇಳು. ಈಗ ಒಂದಿಟ್ಟು ವಾಸಿ. ಈ ಕೆನ್ನೆ ಎಲ್ಲ ಕೆಂಪಗಾಗಿತ್ತಲ್ಲ, ಇವಾಗ ನೋಡು ಒಂದು ಸ್ವಲ್ಪನ ಕಮ್ಮಿ ಆಗೈತೆ ಅಲ್ವೇ? ವಾಸಿ ಆಗುತ್ತೆ ಇನ್ನೊಂದು 2-3 ದಿವಸದಾಗಿ. ಊಟ ಏನಾರ ಮಾಡ್ತೀರಾ? ಇಕ್ಕೊಂಬರ್ಲಾ? ಸದ್ಯಕ್ಕೆ ಏನು ಬೇಡ, ಊಟ ತಿಂಡಿ ಏನೂ ಹೊಟ್ಟೆ ಏನು ಹಸ್ತಿಲ್ಲ. ಆಮೇಲೆ ಊಟ ಮಾಡಿ ಒಂದಿಷ್ಟು ಎಲ್ಲನ ಔಷಧಿ ಹಚ್ಕೊಂಡಿರೋದೆಲ್ಲನ ಎಲ್ಲ ಒರೆಸ್ಕೊಂಡು ತಿರ್ಗಿ ಔಷಧಿ ಹಚ್ಕೊಂಡು ಮನೆ ಕಂಬ್ತೀನಿ. ಏನು ಬೇಡ ಬಿಡು. ಅಲ್ಲ ಸಾವುಕಾರ್ರೆ, ಈಗ ಹೊಲ್ದಾಗಲ್ಲಿ ಎಲ್ಲ ಅಮ್ಮೋರೇ ನೋಡ್ಕೋಬೇಕಾ? ನೀವು ಮಾಡ್ತಿದ್ದೆಲ್ಲ ಕೆಲಸನ? ತಿಪ್ಪೆ ನೀವು ಎಲ್ಲ ಮಾಡ್ತಿದ್ರಲ್ಲ, ಆಮೇಲೆ ಚಿಕ್ಕ ಸಾವುಕಾರರು ಬೇರೆ ಎಲ್ಲ ನೋಡ್ಕೊಂತ ಇದ್ರು. ಈಗ ಎಲ್ಲ ಅಮ್ಮವ್ರ ತಲೆಗೆ ಬಿದ್ದೈತಲ್ಲ ಸಾವುಕಾರ್ರೆ. ಅವ್ರಿಗೆ ಕಷ್ಟ ಆಗೈತೆ ಅನ್ಸುತ್ತೆ. ಏನು ಮಾಡೋಕ್ಕಾಗಲ್ಲ. ನಾನು ಚೆನ್ನಾಗಿದ್ರೆ ನಾನು ಯಾಕೆ ಅವಳನ್ನ ಕಳಿಸ್ತಿದ್ದೆ ಹೇಳು ಹೊಲ್ದಕ್ಕೆ? ಏನು ಮಾಡೋಕ್ಕಾಗಲ್ಲ, ನೋಡ್ಕೊಂಬ್ಲೇಬೇಕು ಇವಾಗ. ತಿಪ್ಪೆಗೂ ಚೆನ್ನಾಗಿಲ್ಲ. ತಿಪ್ಪೇನಾದ್ರೂ ಚೆನ್ನಾಗಿದ್ದಿದ್ರೆ ಅವನೇ ಎಲ್ಲ ನೋಡ್ಕೊಂಬನು ಹೊಲ್ದಾಗೆ ಎಲ್ಲನ. ಏನು ಮಾಡೋದು, ಅವನಿಗೂ ಜೇನುಳ ಕಡ್ದು ಅವನು ಮನೆಗೆ ಸೇರ್ಕೊಂಡವನಿ. ಕಾವೇರಿ ಆಗಳೇ ನಿಮ್ ತಾತ ಕೊಕ್ಕಣೈತೆ ನೋಡ್ಬಾ. ನಿಮ್ ತಾತಗೆ ಆಯಾಗೈತಮ್ಮ. ನೋಡ್ಬಾ ಹೆಂಗಾಗೈತೆ, ಮಕ್ಕ ಎಲ್ಲ ಊದ್ಕೊಂಡೈತೆ ನಿಮ್ ತಾತಂದು. ಸಾವುಕಾರ್ರೆ, ಪೊದ್ದುನು ಕಾವೇರಿನು ಬಂದ್ರು ನೋಡ್ರಿ. ಕಾವೇರಿ ಬಾರಮ್ಮ, ನೋಡು ಈ ಮನೆಗೆ ಬಂದು ಎಷ್ಟು ದಿನ ಆಗಿತ್ತು ನೀನು. ಈ ಮನೆ ಬಿಟ್ಟು ಹೋದಾಗಿಂದ ಇಲ್ಲಿಗೆ ಬಂದಿರ್ಲಿಲ್ಲ. ಬಾ ಕಾವೇರಿ, ಅಲ್ಲಿ ಓಡಲಿ ನಿಮ್ ತಾತನ ಮಕನ ಆಯಾಗೈತೆ ನೋಡು. ಕಣಮ್ಮು, ಜೇನುಳ ಕಡ್ದು ನೋಡು ಆಯಾಗೈತೆ. ಔಷಧಿ ಹಚ್ಚಮ್ಮ, ಜಲ್ದಿ ವಾಸಿ ಆಗುತ್ತೆ ನೀನು ಔಷಧಿ ಹಚ್ಚಿರೇ. ನೋಡ್ ಗುಬ್ಬಲಿ ಆಂಟಿ ಔಷಧಿ ಹಚ್ತಾ ಇದ್ದಾಳೆ ಉಗ್ಳಾಗೆ. ಉಗ್ಳೇನ ಔಷಧಿ ಅಮ್ಮಂಗೆ ಹಚ್ತಾ ಇದ್ದಾಳೆ ಬಾಯಕ್ ಕೈ ಇಕ್ಕೊಂಡು. ಥೂ ಕೊಳಕಿ. ಸಣ್ಣ ಮಕ್ಳು ಏನೇ ಮಾಡಿರುನು ಅದು ಎಲ್ಲ ಒಳ್ಳೇದೇ ಆಗುತ್ತಂತೆ ಬಿಡು. ಅಲ್ಲ ಕಾವೇರಿ, ಉಗ್ಳಚ್ಚಿರೆ ನಿಮ್ಮ ಅಪ್ಪನ ಗಾಯ ಜಲ್ದಿ ವಾಸಿ ಆಗುತ್ತೆ ಅನ್ಸುತ್ತೆ ಬಿಡು. ಅಸ್ಲಿ ಏನು ಆಗಲ್ಲ, ಮೊಮ್ಮಗಳು ತಾನೆ, ಏನ್ ಬ್ಯಾರೆ ಇರಲ್ಲ. ಅಲ್ವೇನ್ರಿ ಸಾವುಕಾರ್ರೆ? ಹೆಂಗೋ ನನ್ನ ಮೊಮ್ಮಗಳು ಉಗುಳತ್ತಾ ಇದ್ದಾಳಲ್ಲ, ಅದಕ್ಕಾದ್ರೂ ಜಲ್ದಿ ವಾಸಿ ಆದ್ರೂ ಸಾಕತ್ತ. ಕಾವೇರಿ, ಬುಯ್ಯ ಉಂಡೆನಮ್ಮ? ನಿಮ್ಮ ಅಪ್ಪ ಏನ್ ಮಾಡ್ತಿದ್ದ? ನಿಮ್ಮ ಅಪ್ಪ ನೀರ್ ತತ್ತಿದ್ದ ಮನೆಗೆ? ನೀನು ನಿಮ್ಮ ಅತ್ತೆ ಜೊತೆಗೆ ಬಂದ್ಬಿಟ್ಟ ಇಲ್ಲಿಗೆ? ಕಳ್ಳಿ, ಯಾಕೆ ಇಷ್ಟ ದಿನ ಬರ್ಲಿಲ್ಲ? ಹೆಂಗೋ ಈ ಸಾವುಕಾರರಿಗೆ ಮೊಮ್ಮಗಳ ಮೇಲಾದ್ರೂ ಪ್ರೀತಿ ಐತಿ, ಸೊಸೆ ಮೇಲೆ ಪ್ರೀತಿ ಇಲ್ದಿದ್ರೆ ಅಷ್ಟೇ ಹೊತ್ತು. ಮೊಮ್ಮಗಳನ್ನಾದ್ರೂ ಪ್ರೀತಿಯಿಂದ ಮಾತಾಡ್ತಾರಲ್ಲ. ಆ ಕಾಳಮ್ಮ ಇದ್ದಿದೆ ಇಟತಿಗೆ ಭಯ ಮಾಡಾಳು, ಇವಳು ಯಾಕೆ ಇಲ್ಲಿಗೆ ಬಂದ್ಲು ಅಂತಾನೆ. ಹೆಂಗೋ ಅಯ್ಯಮ್ಮ ಇಲ್ದೇ ಇರೋದೇ ಒಳ್ಳೇದಾತ ಇವಾಗ. ಕಾವೇರಿ ಪುಡ್ಡಿ, ನಿಮ್ಮಮ್ಮ ಏನ್ ಮಾಡ್ತಿದ್ಲಮ್ಮ? ಇದ್ಯಾಕಮ್ಮ ಹಿಂಗ್ ಹೇಳ್ತೀಯಾ? ನಿಮ್ಮಮ್ಮ ಎಲ್ಕೋದ್ಲು, ಏನ್ ಮಾಡ್ತಿದ್ಲು ಅಂತ ಕೇಳಿರಿ. ಅಳ್ಬೇಡ, ಸುಮ್ನಿರು. ಮಂತಾಗಿದ್ಲ ನಿಮ್ಮಮ್ಮಯ್ಯ? ನಿಮ್ಮ ಅಮ್ಮ ಮಂತಾಗಿಲ್ವೇ? ಮತ್ತೆ ಎಲ್ಗ ಹೋಗಿದ್ಲು ಪದ್ದು? ಮಲ್ಲಿ ಮಂತಾಗಿರ್ಲಿಲ್ವೇನು? ಅಯ್ಯೋ, ಇದ್ಯಾಕಮ್ಮ ಅಳ್ತೀಯ ಕಾವೇರಿ? ಅಳ್ಬಾರ್ದು, ಸುಮ್ನಿರು. ಯಾಕೆ ನಿಮ್ಮ ಅಮ್ಮ ಮಂತಾಗಿಲ್ಲ ಪೊದ್ದು? ಇವ್ರ ಅಮ್ಮ ಎಲ್ಗ ಹೋಗತ್ತಮ್ಮ? ಮಂತಾಗಿಲ್ವೇನಮ್ಮ? ಅಯ್ಯ ಯಪ್ಪ, ಇವ್ರ ಅಮ್ಮಯ್ಯ ಮಂತಾಗಿಲ್ಲ, ಕೂಲಿ ಹೋಗೈತೆ. ಅದಕ್ಕೆ ಅವಾಗ್ಲೇ ಅಳ್ತಾ ಇದ್ಲು. ಅಲ್ಲಿ ಅವ್ರ ಅಪ್ಪಯ್ಯ ಆಟ ಆಡಿಸ್ತಾ ಇದ್ದ, ತಿರ್ಗಾ ಅಳ್ತಿದ್ಲು. ಅಮ್ಮ ಬೇಕು ಅಂತನ ನನ್ನ ಕೈಗೆ ಎತ್ಕೊಂಡೋಗಿ ಆಟ ಆಡ್ಸೋಗು ಅಂತನ ಕಳಿಸ್ತ. ನಾನು ಅದಕ್ಕೇನೆ ಇಲ್ಲಿ ಕರ್ಕೊಂಬಂದೆ. ಇಲ್ಲಿ ಕರ್ಕೊಂಬಂದ್ರೆ ಸುಮ್ಮನೆ ಆಗ್ತಾಳೆ ಅಂತಾನ. ಈ ಗುಬ್ಬಲಿ ಆಂಟಿ ಎಲ್ಲ ಕೇಳಿ ತಿರ್ಗಾ ನಾನು ನೆನಪು ಮಾಡ್ದು ಕಾವೇರಿಗೆ. ಅಮ್ಮ ಎಲ್ಗಾದ್ಲು, ಏನ್ ಮಾಡ್ತಿದ್ಲು ಅಂತ ಕೇಳಿ. ಅದಕ್ಕೆ ಇವಳು ನೆನೆಸ್ಕೊಂಡು ತಿರ್ಗಾ ಅಳ್ತಾ ಇದ್ದಾಳೆ. ಗುಬ್ಬಲಿ ಆಂಟಿ, ನೀನ್ ಯಾಕೆ ಕೇಳ್ದೆ? ನಿಮ್ಮ ಅಮ್ಮ ಏನ್ ಮಾಡ್ತಿದ್ಲು ಅಂತಾನ. ಸುಮ್ಮನೆ ಇರ್ಬೇಕು ತಾನೆ. ಏನ್ ಹೇಳ್ತಾ ಇದೀಯ ಪದ್ದು? ಮಲ್ಲಿ ಮಂತಾಗಿರ್ದಂಗೆ ಕೂಲಿ ಹೋಗ್ಯವಳ? ಅಯ್ಯೋ ದೇವ್ರೆ, ಕೂಲಿ ಯಾಕೆ ಹೋದ್ಲು ಅವಳು? ಯಾಕ ನನ್ಗೇನ್ ಗೊತ್ತು? ಅವ್ರ ಅಮ್ಮಯ್ಯ ಹೋಗ್ಯವಳೆ, ಅವ್ರ ಅಪ್ಪಯ್ಯ ಇವಳನ್ನ ಆಟ ಆಡಿಸ್ತಾ ಇದ್ದ. ಅವನಿಗೆ ಸುಧಾರ್ಸಕ್ ಆಗ್ಲಿಲ್ಲ, ಅಮ್ಮಯ್ಯ ಅಂತ ಅಳ್ತಿದ್ಲ. ನಾನು ಹೋದೆ, ಅವಾಗ ಕೆತ್ಕೊಂಡೋಗು ಆಟ ಆಡಿಸಿ ಸುಧಾರ್ಸು, ಅವ್ರ ಅಮ್ಮಯ್ಯನ ಮರ್ಯಂಗ್ ಮಾಡು ಅಂತಾನ ಕಳಿಸ್ತ ನನ್ ಜೊತೆಗೆ ಅಣ್ಣಯ್ಯ. ಹೆಂಗೊತ್ಲಾಗ ಇಲ್ಲಿ ಕರ್ಕೊಂಬಂದು ಮರ್ತಿದ್ಲು. ನೀನ್ ತಿರ್ಗಾ ನೆನಸ್ತೆ ಅವ್ರ ಅಮ್ಮಯ್ಯನ. ಅದಕ್ಕೆ ಅಳ್ತಾ ಇದ್ದಾಳೆ. ಕೂಲಿ ಹೋದ್ಲಾ ಮಲ್ಲಿ? ಅಲ್ಲ, ಸಣ್ಣ ಹುಡ್ಗಿನ್ ಬಿಟ್ಟು ಕೂಲಿ ಯಾಕೆ ಹೋತಾ ಪಿಳ್ಳೆ? ಸುಮ್ಮನೆ ಮಂತಾಗಿರೋದು ಬಿಟ್ಟು ಈ ಹುಡ್ಗಿ ನೋಡ್ಕೊಂಡು ಕೂಲಿ ಹೋಗಂತದ್ ಏನಾಗೈತಿ? ಇನ್ನೇನ್ ಮಾಡ್ತಾರೆ ಸಾವುಕಾರ್ರೆ? ಚಿಕ್ಕ ಸಾವುಕಾರಗುನು ಏನು ಕೆಲಸ ಇಲ್ವಲ್ಲ. ಈಗ ಒಂದಿಷ್ಟೆಲ್ಲ ಕೈಯಾಗ ದುಡ್ಡಿದ್ದಿದ್ದ, ಮನೆಗೆ ಸಾಮಾನೆಲ್ಲ ತಂದೆವ್ರೆ. ಇನ್ನೇನ್ ಮಾಡೋದು, ಗಂಡ ಹೆಂಡತಿ ಇಬ್ರು ಮಂತಾಗಿದ್ದು ಇನ್ನೇನ್ ಮಾಡೋದು ಅಂತ ಹೇಳಿ ಮಲ್ಲಿನೇ ಕೂಲಿ ಹೋಗಿರ್ಬೇಕೇನು? ಬೇಕಲ್ಲ ಮತ್ತೆ. 3 ಹೊತ್ತುನು ಅಡ್ಗೆ ಮಾಡ್ಕೊಂಡು ಊಟ ಮಾಡಕ್ ಬೇಕಲ್ಲ ಸಾವುಕಾರ್ರೆ. ಮೊದ್ಲಂದ್ರೆ ಈ ಮನೆಯಾಗಿದ್ರು ಏನು ಕಾಣ್ತಾ ಇರ್ಲಿಲ್ಲ. ಎಲ್ಲನ
ಕೂಲಿ ಆಳುಗಳು ಬಂದು ಬರೋರು ಮಾಡಾರು ಎಲ್ಲನ ಬೆಳೆನು ಬೆಳೆದು ತಂದು ಹಾಕಾರು. ಈಗ ಅವರು ಬೇರೆ ಮನೆ ಮಾಡ್ಕೊಂಡಿದಾರಲ್ಲ, ಮನೆ ಬಾಡಿಗೆ ಕಟ್ಟಬೇಕು. ಇವಳಿಗೆ ಬೇರೆ ಹಾಲು ಪಾಲು ತರಬೇಕು. ದಿನಸಿ ಸಾಮಾನು ಎದ್ದಾಗ ಬೈನಾಗ ತರಬೇಕು, ತರಕಾರಿ ತರಬೇಕು, ಅದಕ್ಕೆಲ್ಲ ದುಡ್ಡು ಬೇಕಲ್ಲ. ಅದಕ್ಕೇನೆ ಇಬ್ರು ಕುತ್ಕೊಂಡಿದ್ರೆ ಹೆಂಗಾಗುತ್ತೆ, ತಿರ್ಗಿ ಸಾಲ ಫಲ ಮಾಡ್ಕೋಬೇಕಾಗುತ್ತೆ ಅಂತಾನೆ ಕೂಲಿ ಹೋಗಿರ್ಬೇಕು ಅನ್ಸುತ್ತೆ. ನಾನು ಹೇಳ್ದೆ ಅವತ್ತೇನೆ ಅವನಿಗೆ, ರಾಜಿಗೆ ಬೇಡ ಕಣೋ, ಕಷ್ಟ ಆಗುತ್ತೆ, ಅಲ್ಲಿ ಹೋಗಿ ನೀವು ದುಡ್ಕೊಂಡು ತಿಂಬಕ್ಕಾಗಲ್ಲ ಅಂತಾನ. ನನ್ನ ಮಾತು ಕೇಳಲಿಲ್ಲ. ಅವರಮ್ಮ ಏನೋ ಒಂದು ಮಾತು ಬೈದ್ಲು ಅಂತಾನ ಸಿಟ್ಟು ಮಾಡ್ಕೊಂಡು ಹೋಗೇ ಬಿಟ್ಟ ಮನೆ ಬಿಟ್ಟು, ಹೆಂಡ್ತಿನೂ ಮಗಳನ್ನು ಕರ್ಕೊಂಡು. ನೋಡು, ಹೆಂಡ್ತಿನ ಇವಾಗ ಕೂಲಿ ಕಳ್ಸೇವನಿ. ಅಲ್ಲ, ಸಾವುಕಾರರು ಮನೆ ಸೊಸೆಯಾಗಿ ಕೂಲಿ ಹೋದ್ರೆ ಯಾರನ್ನ ಏನಂಬಲ್ಲ, ನಮ್ಮ ಮರ್ಯಾದೆ ಏನಾಗಲ್ಲ. ಕಾವೇರಿ ಪುಟ್ಟಿ ಹೇಳ್ಬಾರ್ದು, ಸುಮ್ಮನಿರಮ್ಮ. ನಿಮ್ಮ ಅಮ್ಮ ಎಲ್ಗೂ ಹೋಗಿಲ್ಲ, ವಾಲ್ತಾಕ್ ಹೋಗ್ಯವಳೆ. ನಿನಗೆ ಮಾವಿನ ಹಣ್ಣು, ಹಲಸಿನ ಹಣ್ಣು, ಬಿಕ್ಕೆಣ್ಣು ಎಲ್ಲ ಕಿತ್ಕ ಬತ್ತಾಳೆ. ಅವಳು ಬಂದಾಗ ಎಲ್ಲ ಕಿತ್ಕ ಬತ್ತಾಳಲ್ಲ, ತಿಂಬಿರಂತೆ ನೀನು ನಿಮ್ಮ ಅತ್ತೇನು ಇಬ್ರು. ಸುಮ್ಮನೆ ಹೇಳ್ಬಾರ್ದು, ಬತ್ತಾಳೆ. ನನ್ನ ಮಗುಗಾದ್ರೂ ಬುದ್ಧಿ ಬೇಡವಾ? ಹೆಂಡ್ತಿನ ಕೂಲಿ ಹೆಂಗೆ ಕಳಿಸ್ತಾವನು? ಹೋಗ್ಬೇಡ ಅಂತ ಹೇಳ್ಬೇಕು ತಾನೆ. ಕೂಲಿ ಕಳ್ಸಿರೆ 4 ಜನ ಏನು ಮಾತಾಡಲ್ಲ. ಸಾವುಕಾರರು ಮನೆ ಸೊಸೆಯಾಗಿ ಅವ್ನು ನೋಡು ರಾಜನ ಕೂಲಿ ಕಳ್ಸೇವನೇ ಹೆಂಡ್ತಿನ ಅಂತಾನೆ ಮಾತಾಡ್ಕೆಮಲ್ವಿ. ಅಲ್ಲ ಸಾವುಕಾರರು ಮನೆ ಸೊಸೆ ಅಂತೇಳಿ ಮನೆ ಕುಕ್ಕೊಂಡಿದ್ರೆ ಈಗ ಅವ್ರಿಗೆ ಯಾರು ದುಡ್ದಾಕ್ತಾರೆ ಹೇಳ್ರಿ? ಚಿಕ್ಕ ಸಾವುಕಾರನು ಏನೋ ಕೆಲ್ಸಕ್ಕೇನೋ ಹಾಕಿವ್ರಂತೆ ಅರ್ಜಿನ, ಚಿಕ್ಕವರ್ಗು ನಾನೇ ಕೂಲಿ ಹೋಗ್ತೀನಿ ಅಂತ ಹೇಳ್ತಾ ಇದ್ಲು ಮಲ್ಲಿ. ಬಿಡ್ರಿ, ಏನು ಅವ್ರೇನೇನು ಕಳ್ತನ ಮಾಡ್ಕೊಂಡು ಜೀವನ ಮಾಡ್ತಿಲ್ವಲ್ಲ, ಕೂಲಿ ತಾನೇ ಹೋಗಿರೋದು. ಏನ್ ಕೂಲಿ ಮಾಡ್ಕೊಂಡು ತಿಂದ್ರೆ ಏನು ಅವಮಾನ ಆಗಲ್ಲ, ಹೋಗ್ಲಿ ಬಿಡಿ. ಅವ್ರಿಗೂ ಕಷ್ಟ ಸುಖ ಅಂದ್ರೆ ಏನು ಅಂತ ಗೊತ್ತಾಗುತ್ತೆ. ಅಳ್ಬಾರ್ದು, ಸುಮ್ನಿರಮ್ಮ ಬಂಗಾರಿ. ಗುಲಾಬಿ ಯಾತನ ಹಣ್ಣು ಪಣ್ಣ ಇದ್ರೆ ಅವಳಿಗೆ ತಂದು ಕೊಡೋಕೆ ತಿಮ್ಲಿ. ಸುಮ್ಮನಾಗ್ತಾಳೆ. ಹೋಗಿ ಯಾತನ ಇದ್ದಾವೆ, ಬಾಳೆಹಣ್ಣು, ಕಿತ್ಲೆಹಣ್ಣು, ಇಲ್ಲಾಂದ್ರೆ ದ್ರಾಕ್ಷಿನ ಯಾತನ. ಸಾವುಕಾರ್ರೆ, ದ್ರಾಕ್ಷಿ ಇದಾವೆ, ಒಂದ್ 2 ಇದಾವೆ, ತಂದು ಕೊಡ್ತೀನಿ ಇರ್ರಿ. ಅವಳು ಪೂರ್ತಿನ ತಿಂತಾಳ. ಅವಳು ತಿಂದ್ರೆ ಸುಮ್ಮನಾಗ್ತಾಳತ್ತ. ಸರಿ ಆತು, ಅವನೇನೆ ಅವಳಿಗೆ ತಂದು ಕೊಡು. ಅಷ್ಟು ಎಷ್ಟಿದಾವ ಅಷ್ಟು ತಂದು ಕೊಡು, ತಿಮ್ಲಿ. ತಿಂತಾ ಕೂಕಾಂತಾಳೆ, ತಿಂದ್ರೆ ಮರಿತಾಳ ಅವ್ರ ಅಮ್ಮಯ್ಯನ. ಹೋಗು ಜಾಲ್ ತಾಂಬರ್ಗು. ಪುಟ್ಟಿ, ದ್ರಾಕ್ಷಿ ಇದಾವಮ್ಮ, ದ್ರಾಕ್ಷಿ ತಿಂತೀಯಾ? ಸೀಗ ಇದಾವೆ. ತಂದು ಕೊಡ್ತೀನಿ, ಇಲ್ಲೇ ಕುಕ್ಕ ತಿಂದಿವೆಂತೆ. ತಿಂದು ನೀರು ಕುಡ್ದು ಇಲ್ಲೇ ಪಚ್ಚವೆಂತೆ ನಿಮ್ಮ ಅತ್ತೇನು ನೀನು. ಅಮ್ಮಯ್ಯನು ಬತ್ತಾಳಮ್ಮ, ದ್ರಾಕ್ಷಿ ತಿಂದು ನೀರು ಕುಡ್ದು ಪಚ್ಚಂಬಿಡು. ನಿಮ್ ಪಚ್ಚಂಡು ಎದ್ದಳವಷ್ಟೊತ್ತಿಗೆ ನಿಮ್ಮ ಅಮ್ಮಯ್ಯ ಬತ್ತಾಳೆ. ಕರ್ಕೊಂಡು ಹೋಗ್ತಾಳವ ನಿನ್ನ. ಸುಮ್ಮನೆ ಅಳ್ಬೇಡ. ಹಾಕಮ್ಮ ಅಳೋದು ಯಾಕಮ್ಮ? ಸುಮ್ಮನಿರು, ಅಳಬಾರ್ದು. ನಿಮ್ಮ ಅಮ್ಮ ಬರುತ್ತಲ್ಲ ಬೈನಾಗ, ಅವಾಗ ಕೋಲ್ ತಕೊಂಡು ಅದಿವೆಂತೆ, ನಾನು ಬಿಟ್ಟು ಯಾಕೆ ಹೋಗಿದ್ದೆ ಅಂತಾನ. ಸುಮ್ಮನಿರು, ಅಳಬೇಡ. ಬತ್ತಾಳೆ ನಿಮ್ಮ ಅಮ್ಮಯ್ಯ ಬೈನಾಗ. ಅವಾಗ್ಲೇನೆ ಆಟ ಆಡ್ಕೊಂಡು ಅಲ್ಲೆಲ್ಲ ನಮ್ಮ ಮಂಜಿನ ತಾಕು ಕರ್ಕೊಂಡೋಗಿದ್ದೆ, ಆಟ ಆಡ್ಕೊಂಡ್ ಬಂದ್ವಿ. ಅವಾಗ ಸುಮ್ಮನಿದ್ಲು. ಈ ಗುಬ್ಬಲಿ ಅಂತೀನಿ ತಿರ್ಗಾನ ನಿಮ್ಮ ಅಮ್ಮ ಏನ್ ಮಾಡ್ತಿದ್ಲು ಅಂತ ಕೇಳಿ ನೆನ್ಪಾಗಂಗ್ ಮಾಡ್ತೀವಿ ಇವಳಿಗೆ. ಅತ್ತೆ ಇವಾಗ ಅಳುತ್ತಾ ಇದ್ದಾಳೆ. ಇಗ್ಗಳಲೆ ಕಾವೇರಿ, ಇಲ್ಲೋಡಿಲಿ ಏನ್ ತಂದಿದ್ದೀನಿ ನಾನು. ದ್ರಾಕ್ಷಿ ತಿಂತೀಯಾ? ಅತ್ತಿ ಕೊಡೋಣ? ಬುದ್ದು ಅತ್ತಿ ಕೊಡೋಣ ಬೇಡವಾ? ನೋಡ್ಪದ್ದು ನಿನಗೆ ಕೊಡೋಣ ಅಂತಂದ್ರೆ ಬ್ಯಾಡ, ಕೊಡ್ಬೇಡ ಅವಳಿಗೆ ಅಂತಾಳೆ ಕಾವೇರಿ. ತಾಳಮ್ಮ, ತಿನ್ನು, ಅತ್ತಿ ಕೊಡ್ದಂಗ್ ತಿನ್ನು. ಅವಳು ಕಳ್ಳಿ ಕಿತ್ಕೊಂಡು ಅದೇ ಹೋಗ್ತಾಳೆ. ಪೊದ್ದು ಅತ್ತೆ ತಕ, ಕೊಡ್ಬೇಡ ಅವಳಿಗೆ, ಒಂದು ಕೊಡ್ಬೇಡ, ಎಲ್ಲ ತಿನ್ನಮ್ಮ. ಕಾವೇರಿ, ನಂತ ಯಾತನ ಇದ್ದಂಗ ನಿನಗೆ ಕೊಡ್ತೀನಲ್ಲ ದ್ರಾಕ್ಷಿನ, ನೋಡು ಕೊಡ್ಬೇಡ ಅಂತ ನೋಡಪ್ಪ ಅವಳನ್ನ. ಹೋಗ್ಲಿ ಬಿಡಮ್ಮ, ಸಣ್ಣಾಳ ಅವಳು, ತಿಂದ್ರು ತಿಂತಾಳೆ. ಅವ್ರ ಅಮ್ಮ ಇಲ್ವಲ್ಲ, ಅದಕ್ಕೆ ಹೊಳ್ತಾಳೆ. ಸುಮ್ಮನಿರು, ತಿಮ್ಲಿ. ತಿಂದು ಮನೆ ಕೆಮ್ತಾಳು ಚೆನ್ನಾವತ್ತು. ಹಠಾತಿಗೆ ಅವ್ರ ಅಮ್ಮಯ್ಯ ಬೊತ್ತೀಚೆ ಕರ್ಕೊಂಡು ಹೋಗಿವೆಂತಿ. ಗುಲಾಬಿ, ದ್ರಾಕ್ಷಿನ ತಿಮ್ಲಿ. ಸುಮ್ಮನಿರು. ತಿಂದ ಮೇಲೆ ಒಂದಿಷ್ಟು ನೀರು ಕೊಡು, ಕುಡ್ದು ಇಲ್ಲೇ ಮನೆ ಕೆಮ್ಲಿ ಮಂಚದ ಮೇಲೆ. ಮನೆ ಕೆಮ್ತಾಳೆ, ಬೈಗಾಗತ್ತಕ ಅವ್ರ ಅಮ್ಮ ಬರತಕ್ಕ. ಆಮೇಲೆ ಕರ್ಕೊಂಡು ಹೋಗ್ತಾಳೆ ಪೊದ್ದು ಅವ್ರ ಮಂತಾಕಿ. ಸಾವುಕಾರ್ರೆ, ಹಂಗೆ ಮಾಡಕ್ಕಾಗತ್ತೆ ಹೇಳ್ರಿ. ತಿಮ್ಲಿ ಎಲ್ಲ. ಕಾವೇರಿ, ತಿನ್ನಮ್ಮ, ತಿನ್ನು ಅಷ್ಟುನು. ನನಗೆ ಮಧ್ಯಾಹ್ನಕ್ಕೆ ಆತನ ಸಾರಿಲ್ಲ, ಸಾರು ಮಾಡ್ತೀನಿ ಸಾವುಕಾರ್ರೆ. ಪೊದ್ದು ನೋಡ್ಕೆ ಹಂಗ ತಿಮ್ಲಿ. ಆಮೇಲೆ ನೀರು ತಂದು ಕೊಡ್ತೀನಿ, ಕುಡಿದ್ಮೇಲೆ ಮನಗಿಸ್ತೀನಿ ನಾನೇ ಬಂದು. ಇಲ್ಲೇ ಮನೆ ಕೆಮ್ತಾಳೆ. ಸರಿ ಆಯ್ತು ಗುಬ್ಬಲಿ ಆಂಟಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಕತೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.